ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಗೆ ಶುಭ ಕೋರುವವರು ತಾಜು ನಿಸಾ ಮಹಬೂಬ್ ಪಾಷರವರು. ವಿಜಯಪುರ ಪುರಸಭೆ ಉಪಾಧ್ಯಕ್ಷರು ಹಾಗೂ ಮಹಬೂಬ್ ಪಾಷರವರು ಜೆಡಿಎಸ್ ಮುಖಂಡರು. ವಿಜಯಪುರ ಪಟ್ಟಣದ ರೇಣುಕಾ ಯಲ್ಲಮ್ಮ ದೇವಿಯ 86ನೇ ವರ್ಷದ ಹೂವಿನ ಕರಗ ಮಹೋತ್ಸವ ವೀರಕುಮಾರರ ಅಲಗು ಸೇವೆಯೊಂದಿಗೆ ಮಂಗಳವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಭಾನುವಾರ ಮುಂಜಾನೆ ಹೂವಿನ ಕರಗ ಹೊತ್ತುಕೊಂಡ ಕರಗದ ಪೂಜಾರಿ ದೇವರಾಜ್ ಅವರು ಕೊರವಂಜಿ ಹಾಡಿಗೆ ನೃತ್ಯ ಮಾಡುತ್ತಾ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿದ ನಂತರ ಗಂಗಾತಾಯಿ ದೇವಾಲಯದ ಬಳಿಯಿರುವ ಜಾಮಿಯಾ ಮಸೀದಿಗೆ ತೆರಳಿ ನಮಿಸಿದರು. ಗಾಂಧಿ ಚೌಕದಲ್ಲಿ ಮಂಗಳವಾದ್ಯಗಳಲ್ಲಿ ಮೂಡಿಬಂದ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ ಪೂಜಾರಿ ದೇವರಾಜ್ ಅವರು ನಂತರ ಬಸ್ ನಿಲ್ದಾಣ, ಟೌನ್ ಹಾಲ್ ಸರ್ಕಲ್, ಕೋಲಾರ ರಸ್ತೆ, ದೇವನಹಳ್ಳಿ ರಸ್ತೆ, ಅಶೋಕನಗರ, ಪಾರ್ಕ್ ರಸ್ತೆ, ಚಿಕ್ಕಬಳ್ಳಾಪುರ ರಸ್ತೆ, ಕೆರೆಕೋಡಿ ರಸ್ತೆ, ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕೋಟೆಬೀದಿಯ ಮೂಲಕ ಅರಳೆಪೇಟೆ, ಗುರಪ್ಪನಮಠ, ಇಂದಿರಾನಗರದ ಮೂಲಕ ಬಂದು ದೇವಾಲಯದ ಮುಂಭಾಗದಲ್ಲಿ ಬಿಡಿಸಿದ್ದ ದೊಡ್ಡ ರಂಗೋಲಿಯಲ್ಲಿ ನೃತ್ಯ ಮಾಡಿದ ನಂತರ ದೇವಾಲಯ ಪ್ರದಕ್ಷಿಣೆ ಮಾಡಿ ಕರಗ ಇಳಿಸಿ ಪೂಜೆ ಸಲ್ಲಿಸಿದರು. ಕರಗ ಬರುವ ಬೀದಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಮಹಿಳೆಯರು ತಮ್ಮ ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಕರಗಕ್ಕೆ ಪೂಜೆ ಸಲ್ಲಿಸಿ ಮಲ್ಲಿಗೆ ಹೂಗಳನ್ನು ಎರಚಿ ನಮಸ್ಕರಿಸಿ ಕಾಣಿಕೆ ಅರ್ಪಿಸಿದರು. ಕರಗ ಹೊತ್ತಿದ್ದ ಪೂಜಾರಿ ಕಾಲಿಗೆ ಮಕ್ಕಳಿಂದ ನಮಸ್ಕಾರ ಮಾಡಿಸಿದರು. ವೀರಕುಮಾರರು ಕರಗವನ್ನು ಹಿಂಬಾಲಿಸುತ್ತಾ ಗೋವಿಂದ ನಾಮಸ್ಮರಣೆಯೊಂದಿಗೆ ಅಲಗು ಸೇವೆ ಮಾಡಿದರು. ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ, ತಹಶೀಲ್ದಾರ್ ಎಚ್. ಬಾಲಕೃಷ್ಣ ಸೇರಿದಂತೆ ವಿವಿಧ ಗಣ್ಯರು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ವಿಶ್ವನಾಥ್ ಮಾಮ ಜೊತೆ ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ವರ್ಷದ ಜಯಂತಿಗೆ ನಾಡಿನ ಎಲ್ಲಾ ಜನತೆಗೆ ಶುಭಾಶಯಗಳು ಕೋರುವವರು ಟಿ. ಭರತ್ ರವರು. ಕರ್ನಾಟಕ ದಲಿತ ಜನಸೇನೆಯ ರಾಜ್ಯಾಧ್ಯಕ್ಷರು, ಚಂದೇನಹಳ್ಳಿ, ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ವೈದಿಕುಲ ಕ್ಷತ್ರಿಯರ ಎಲ್ಲ ಸ್ನೇಹಿತರನ್ನ ನಮ್ಮ ಇದರಲ್ಲಿ ಕರೆದ್ವಿ. ನಮ್ಮ ಆಫೀಸಲ್ಲಿ ಎಲ್ಲರಿಗೂ ಒಂದು ಹೇಳಿ ಅವ್ರ ಬಗ್ಗೆ, ದೇವ್ರ ಬಗ್ಗೆ, ರೇಣುಕಾ ಯಲ್ಲಮ್ಮ ದೇವ್ರ ಬಗ್ಗೆ ಸ್ವಲ್ಪ ಇನ್ನೂ ಮುಂದುವರ್ಸ್ಕೊಂಡು 86 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀರಿ. ಯಾಕೆ ಸಣ್ಣ ವಿಷಯದಲ್ಲೆಲ್ಲ ನೀವು ಸ್ವಲ್ಪ ಇದು ಮಾಡೋದು ಬೇಡ ಅಂದಾಗ ಎಲ್ಲರೂ ಒಪ್ಕೊಂಡ್ರು. ಒಂಥರ ಇದು ಪ್ರಚೋದನೆ ಮಾಡ್ದೇ ಭಾಳ ಆನಂದವಾಗಿ ಒಪ್ಕೊಂಡ್ರು. ನನಗೆ ಭಾಳ ಖುಷಿ ಆಯ್ತು. ಇದು ಶಾಂತಿಯುತವಾಗಿ ನೋಡಿದ್ದು ಎಷ್ಟು ಚೆನ್ನಾಗಾಗ್ತಾ ಇದೆ. ಇದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇದು 86 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಬರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು. ಆದ್ರೂ ಇಷ್ಟೆಲ್ಲ ನೋಡಿ ಕಷ್ಟಕಾಲದಿಂದ ಮಾಡ್ಕೊಂಬಂದಿದ್ದಾರೆ. ಈಗಂತೂ ಸುಲಭ ಇದೆ, ಎಲ್ಲ ಹಣಕಾಸಿದೆ, ಎಲ್ಲ ಅನುಕೂಲಗಳಿದೆ, ಎಲ್ಲ ವಾಹನಗಳಿದೆ, ಪ್ರತಿಯೊಂದಕ್ಕೂ ಇವಾಗೇನು ಅನಾನುಕೂಲ ಇಲ್ಲ. ಆ ಕಷ್ಟಕಾಲದಲ್ಲಿ ಎತ್ತಿನ ಗಾಡಿಗಳ ಓಡಾಡ್ಕೊಂಡು ತಂದು ಕಟ್ಟೋದು ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಸ್ನೇಹಿತರು, ಬಂಧು ಬಳಗ ಎಲ್ಲ ಸೇರಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಜಾತಿ ಕುಲ ಭೇದ ಏನೂ ಇಲ್ಲ. ಎಲ್ಲ ಒಂದಾಗಿ ಒಂದು ನಮ್ಮ ವೈದಿಕ ಕ್ಷತ್ರಿಯರೆಲ್ಲ ಸೇರಿ ಒಂದು ರೇಣುಕಾ ಯಲ್ಲಮ್ಮ
ಜಾತ್ರಾ ಮಹೋತ್ಸವನ ಕರಗ ಮಹೋತ್ಸವನ ಮಾಡ್ತಾ ಇದ್ದಾರೆ. ನಾನು ಅವನು ದರ್ಶನ ಮಾಡ್ಕೊಂಡು ಬಂದು ಅಮ್ಮವರು ದರ್ಶನ ಮಾಡಿಕೊಂಡು ಆ ಒಂದು ಅವರಿಂದ ಒಂದು ಆಶೀರ್ವಾದ ತಗೊಂಡು ಬಂದಿದ್ದೀನಿ. ನನಗೆ ಭಾಳ ಆನಂದ ಆಗಿದೆ. ಈ ಶಾಂತಿಪ್ರಿಯ ನಮ್ಮ ವಿಜಯಪುರದ ಜನತೆಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. Die!